ಗಾಡಿಯಲ್ಲಿ. ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇದರಲ್ಲಿಂದ ಮಾತಾಡ್ತಾ ಇದ್ದೀನಿ. ಏನು ಗೊತ್ತುಂಟ, ನಾನು ಇವಾಗ ನಿಮಗೆ ಹಬ್ಬದ ಲೆಕ್ಕದಲ್ಲಿ ಒಂದು ಹೈವೇಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸಿಟಿ ಸೆಂಟರ್ ಆಫ್ ಸಿಟಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಲ್ಲಿ ಇವಾಗ ಕತ್ಲಾಗ್ತಾ ಇದೆ. ಒಂದು 500 ಗಾಡಿಗಳು ಸೇರಿ ಎಲ್ಲ ಗಾಡಿಯ ಮೇಲೆ ದೀಪ ಇಟ್ಟು ಮ್ಯೂಸಿಕ್ ಹಾಕಿ ಒನ್ ಬೈ ಒನ್ ರೋಡಲ್ಲಿ ಹೋಗ್ತಾ ಇರ್ತಾರೆ. ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ನಮ್ಮದು ಚೌತಿದ್ದೆಲ್ಲ ನೆನಪು ಬರುತ್ತೆ ಆ ಗಾಡಿಗಳನ್ನು ನೋಡಿದರೆ. ನಿಜವಾಗ್ಲೂ ನಾವು ಚೌತಿ ಟೈಮಲ್ಲಿ ನಮ್ಮದು ಪಡುಬಿದ್ರೆಯದ್ದು ಗಣಪತಿಯನ್ನು ನೀರಿಗೆ ಹಾಕುವ ಸಂದರ್ಭದಲ್ಲಿ ಸೊ ಆ ಫೀಲ್ ಬರುತ್ತೆ. ಅಂದರೆ 3 ತಿಂಗಳು ಗಣಪತಿ ದೇವರನ್ನು ಇಡ್ತಾರೆ. ಇಟ್ಟಿದ ಮೇಲೆ ನವರಾತ್ರಿಯ ಲಾಸ್ಟ್ ಡೇ ಕೊಂಡೋಗಿ ಸಮುದ್ರಕ್ಕೆ ಹಾಕ್ತಾರೆ. ಸೊ ಆ ಫೀಲಿಂಗ್ ಅದು ನೋಡಿದಾಗ ಸಿಗುತ್ತೆ. ಎವ್ರಿ ಇಯರ್ ನಾನು ನೋಡ್ತೀನಿ, ಬಟ್ ನಾನು ವಿಡಿಯೋ ಮಾಡಿರಲಿಲ್ಲ. ಈ ಸರಿ ನನಗೆ ಈಗ ವಿಡಿಯೋ ಮಾಡೋ ಚಾನ್ಸ್ ಉಂಟು. ಬನ್ನಿ ಹೋಗೋಣ, ವಿಡಿಯೋ ಮಾಡೋಣ. ನಾವಿವಾಗ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಟ್ರೈನ್ಗೆ ಫುಲ್ಲು ಜನ, ರಶ್ಶಿ, ಅಷ್ಟು ಜನ ನಿಂತಿದ್ದಾರೆ. ನಾನು ಯಾವ ಕಡೆಯಿಂದ ಹೋಗೋದಂತ ಗೊತ್ತಿಲ್ಲ. ನಾನು ಅಲ್ಸೋ ಹೇಗೆ ನನಗೆ ಅಂದರೆ ಈ ಟೈಮಿಗೆ ನಾನು ಟ್ರೈನಲ್ಲಿ ಇದ್ದರೆ ಚೆನ್ನಾಗಿರ್ತಿತ್ತು. ಬಟ್ ಇಷ್ಟೊಂದು ಜಂಗುಳಿ ನೋಡಿದರೆ ತುಂಬ ಜನ ಇದ್ದಾರೆ. ಸೊ ಬನ್ನಿ ನಮ್ಮದು ಟ್ರೈನ್ ಬಂತು. ನಾವೇನು ಕಮ್ಮಿಲಿಲ್ಲ, ನಾವು ನಿಂತ ತಕ್ಷಣ ಟ್ರೈನ್ ಬರಲೇಬೇಕಲ್ವಾ. ನೋಡಿ ಬಂತು. ಬನ್ನಿ. ಇದು ನಮ್ಮದು ಟ್ರೈನ್ ಈಗ ಬರ್ತಾ. ಸ್ಟಾಪ್ ಮಾಡಿ ಆಯಿತಾ? ಸ್ಟಾಪ್. ಓಕೆ, ಫುಲ್ ಜನ ಇದ್ದಾರೆ, ರಶ್ ಇದ್ದಾರೆ. ಕ್ಯಾಂಡಲ್ ಹತ್ತಿಸಿಟ್ಟದ್ದು ಎಲ್ಲ ಗಾಡಿಗಳಲ್ಲಿ ಬರ್ತಾ ನೋಡಿ. ಇದು ಲೈಟು, ಇದು ಸಹ ಲೈಟು, ಇದೆಲ್ಲ ಎಲೆಕ್ಟ್ರಿಕ್, ಎಲ್ಲ ಎಲೆಕ್ಟ್ರಾನಿಕ್ಸ್ ದೀಪಗಳು. ಇದು ದೀಪ ಹಚ್ಚಿದ್ರು ಅದು ಗಾಡಿಗೆ ಆರಿ ಹೋಗಿದೆ. ಓಕೆ, ಅಲ್ಲಿ ಸ್ಟಕ್ ಆಯಿತು ಗಾಡಿಗಳು, ಫುಲ್ಲು ಗಾಡಿಗಳಿದೆ. ಅಂದರೆ ಅವರ ಹಬ್ಬದ ಲೆಕ್ಕದಲ್ಲಿ ಏನಾದರೂ 100 ಗಾಡಿಗಳ ಮೇಲೆ ದೀಪ ಇಟ್ಕೊಂಡು, ಕೆಲವರಲ್ಲಿ ಕ್ಯಾಂಡಲ್ ಹಚ್ಚಿರ್ತಾರೆ, ಕೆಲವುದು ಎಲೆಕ್ಟ್ರಾನಿಕ್ಸ್ ಆಟೋಮೆಟಿಕ್ ಆಗುತ್ತಲ್ಲ, ಆ ಲೈಟ್ಸ್ ಇರುತ್ತೆ ನೋಡಿ. ಅಲ್ಲಿ ಫುಲ್ ಇರೋದೆಲ್ಲ ಅದೇ, ಫುಲ್ ಉಂಟಲ್ಲಿ. ಫ್ರೆಂಡ್ಸ್, ಹೇಗೆ ದೀಪ ಎಲ್ಲ ಇಟ್ಕೊಂಡು ಹೋಗ್ತಾರೆ ನೋಡಿ ಗಾಡಿಯಲ್ಲಿ. ದೀಪ ಹಚ್ಚಿದ್ದಾರೆ ನೋಡಿ ಹೇಗೆ ಅಂತ. ನೋಡಿ